ಸರ್ ನಿಮ್ಮ ಹೆಸರು ಹೇಳಿ. ಚಂದನ್ ಕುಮಾರ್. ಯಾವ ಊರು ಸರ್ ಇದು? ಮಾದೇಗುಡದೊಳ್ಳಿ, ಸಾತ್ನೂರು ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಚೇತನ್ ಅವ್ರ ತಮ್ಮ ನೀವು? ಚೇತನ್ ಅವ್ರ ತಮ್ಮ. ಈ ಸಲ 2 ಜೊತೆ ಹಾಕ್ಬಿಟ್ಟಿದ್ದೀರಾ? 2 ಜೊತೆ ಇದೆ. ಎಲ್ಲ ಹಸಿ ಹೋಯ್ತಾ ಇದೆ. ನಾವು ತಂದು ವೃದ್ಧಿ ಮಾಡ್ತಿದ್ದೀವಿ. ಅಲ್ಲ, ಯೂಶಲಿ ಯಾವಾಗ ಒಂದು ಜೊತೆ ಇರೋವಲ್ಲ? ಯಾವಾಗಲೂ ಒಂದು ಜೊತೆ ಇರುವ. ಆಸೆ ಪಟ್ಟು ಈ ಸಲ 2 ಜೊತೆ ತಗೊಂಡಿದ್ದೀವಿ. ಸರ್ ಇವು ಬಸ್ತಿವರಿ ಬ್ಲಡ್ ಲೈನು? ಇವು ಬಸ್ತಿವರಿ ಬ್ಲಡ್ ಲೈನು. ಬಸ್ತಿವರಿ ಮಕ್ಕಳು. ಬಸ್ತಿವರಿ ಮಕ್ಕಳು. ಡೈರೆಕ್ಟ್ ಬಸ್ತಿವರಿ ಬಿಟ್ಟಿದ್ರೆ ಬ್ಲಡ್ ಲೈನ್. ಮರಿಯಪ್ಪ ಅವ್ರ ಮನೇಲಿ ಇದ್ದಿದ್ದೀವು? ಇದ್ದಿದ್ದು ಸಣ್ಣ ಕರುಗಳು ಬಂದು ಮರಿಯಪ್ಪ ಅವ್ರ ಮನೇಲಿ ಇದ್ದಿದ್ದು. ಆಮೇಲೆ ನಾವು ತಗೊಂಡಿದ್ದು ಮುಡುಕಳಿ ಜಾತ್ರೆಗೆ. ಅವ್ರ ಹತ್ರನೇನಾ? ಬೇರೆಯವ್ರ ಹತ್ರ. ಬೇರೆಯವ್ರ ಹತ್ರ. ಯಾವ ಅಲ್ಲಾಗಿದಾವ? ಅಲ್ಲಾಗಿದೆ. ಅಲ್ಲಾಗಿದೆ. ಇವು 2 ಆಗಿದಾವಲ್ಲೋ? ಎರಡು ಪೇರು ಆಗೈತೆ. ಇವಕ್ಕೂ ಆಗಿದಾವೆ. ಸರ್ ಇವು ಯಗ್ನೂರ್ ಬ್ಲಡ್ ಲೈನು ಅಂತಾರೆ. ನಿಮಗೆ ಮಾಹಿತಿ ಇಲ್ಲ ಹೇಳ್ತಾರೆ. ಇವೆಲ್ಲಿ ತಗೊಂಡಿದ್ದು? ಇವು ಇಲ್ಲೇ ನಮ್ಮೂರಲ್ಲೇ ತಗೊಂಡಿದ್ದು. ಯಾವ ಕಡೆ ಇವು ಅಂತ? ಇವು ಮಾಗಡಿ ಕಡೆ. ಮತ್ತೆ ಯಗ್ನೂರ್ ಬ್ಲಡ್ ಲೈನ್ ಆ ಕಡೆ ಹೋಗಿ ಹಿಂಗ್ ಬಂದಿರೋದಾ ಅಥವಾ ಇಲ್ಲಿಂದ ಹೋಗಿರೋದ ಅಲ್ಲಿಗೆ? ಊಟ ಮಾಡಿದಿರುವಂತ ನ್ಯೂಸ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತು ಅನ್ನೋ ಲೆಕ್ಕಾಚಾರ ತಗೊಂಡಿದ್ವಿ. ಇವು ಎಷ್ಟಾಗಿದಾವೆ ನಿಮಗೆ? ಇವು 1,05,000 ಆಗವೆ. ಇವು 2.5 ಲಕ್ಷ ಆಗವೆ. 2.5 ಲಕ್ಷ. ಈಗ ತಂದು ಎಷ್ಟು ದಿನ ಆಯ್ತು? ಎಷ್ಟು ದಿನದಿಂದ ನಿಮ್ಮ ಮನೆಗೆ? ನಾವು ತಗೊಂಡು ಮುಡುಕ್ತಾರೆ ಅಂತ ಹೇಳೋದಲ್ಲ? ಫೆಬ್ರವರಿ ತಗೊಂಡಿದ್ದು. ಇವು ತಗೊಂಡಿದ್ದು? ಇವು ತಗೊಂಡು 3 ತಿಂಗಳು ಆಯ್ತು ಅಷ್ಟೇ. 2 ಜೊತೆನೂ ಕೆಲಸ ಮಾಡ್ತೀರಾ? 2 ಜೊತೆನೂ ಕೆಲಸ. ಕಡ್ಡಿ ರೇಷ್ಮೆ ತೋಟ ಉಳ್ತೀವಿ, ಗದ್ದೆ ಮಾಡ್ತೀವಿ. ರಾಗಿ ಕೆಲಸ ಮಾಡ್ತೀವಿ. ಇವು 4ಕ್ಕೂ ಓರಿ ಕೊಡ್ಸಿದ್ದೀರಾ? 4ಕ್ಕೂ ಓರಿ ಕೊಡ್ಸಿದ್ದೀವಿ. ಯಾವ್ಯಾವ್ದು ಕೊಡ್ಸಿದ್ದೀರಾ? ಅದಕ್ಕೆ ಉರುಳಿ ಚಿಕ್ಕಣ್ಣ ಬಿಡಿಸಿದೀವಿ. ಈಗ ಆಯ್ತಲ್ಲ ಅದು ಬಿಡಿಸಿದೀವಿ. ಇದಕ್ಕೆ ದಾದನ್ ಬಿಡಿಸಿದೀವಿ. ಇದು ಗೊಲ್ರ ದೊಡ್ಡ ದಾದನ್ನ. ಇವಕ್ಕೆ ಇವ್ರದ್ದು ಕೆಮ್ಮಾಳೆ ಹರೀಶ್ ಅವರು ಈಗ ಒಂದೈತಲ್ಲ. ಯಾವುದು? ಈಗ ಯಗ್ನೂರ್ ಬ್ರೆಡ್ ಏನಂತ ತಗೊಂಡವ್ರಲ್ಲ, ಯಾವ್ದು ಗೊತ್ತಿಲ್ಲ. ಅದು ಬಿಡಿಸಿದೀವಿ. ಎರಡು ಅದಕ್ಕೆ ಬಿಡಿಸಿರೋದು. ಕೆಮ್ಮಳೆ ನಿಮ್ಗೆ ಹತ್ರ ಆಗುತ್ತೆ. ಕೆಮ್ಮಾಳೆ ಎಷ್ಟೆಷ್ಟು ತಿಂಗಳು ಫಲ? ಈಗ ಇದಕ್ಕೆ 2 ತಿಂಗಳಾಯ್ತು. ಅದಕ್ಕೆ 1 ತಿಂಗಳು. ಇದಕ್ಕೂ 1 ತಿಂಗಳು. ಅದಕ್ಕೆ 6 ತಿಂಗಳು. ಎಲ್ಲ ರೀಸೆಂಟಾಗಿ ಕೊಡ್ಸಿದ್ದೀರಾ? ಎಲ್ಲ ರೀಸೆಂಟಾಗಿ ಕೊಡ್ಸಿರೋದು. ಜಾತ್ರೆ ಮುಗಿದಾದ್ಮೇಲೆ ಕೊಡ್ಸಿರೋದು. ಜಾತ್ರೆಗೆ ತಗೊಂಡಿದ್ದು. ಯಾವ ಏನು ಕೊಡಲ್ಲ? ಯಾವ ಕೊಡಲ್ಲ. 4 ಕೊಡೋದಿಲ್ಲ. ಕೈ ತಿಂಡಿ ಮಾಮೂಲಿ ಬೂಸ ಬೂಸ ಹುಲ್ಲು ಅಷ್ಟೇ. ಅಲ್ಲ, ಯೂಶಲಿ ನೀವು ಈ ಥರ ತಗೊಂಡ್ರೆ ಶೋಕಿ ನಾವು ಓರಿ ಕೊಡ್ಸಲ್ವಲ್ಲ? ಕೊಡ್ಸ್ಬಿಟ್ಟಿದ್ದೀರಾ ಸಲ? ಬಿತ್ತನೆ ಎಲ್ಲ ಈಗೆಲ್ಲ ನಶಿಸಿ ಹೋಗ್ತಿದಿಲ್ಲ ಸರ್. ಅಲ್ಲ, ಲಾಸ್ಟ್ ಟೈಮ್ ಎಲ್ಲ ಅವಾಗ ಒಂದೊಂದು ಈ ಥರ ತಗೊಂಡ್ರೆ ಕೊಡಿಸ್ತಾ ಇರ್ಲಿಲ್ಲ. ಯೂಸ್ ಇಲ್ವಲ್ಲ, ಕೆಲಸ ಮಾಡ್ಕೋತೀವಿ ಅಷ್ಟೇ. ಇವಾಗ ಚಿಕ್ತು ಅಲ್ವಾ? ಲಾಸ್ಟ್ ಟೈಮ್ ಒಂದ್ಸತಿ ಬಂದಾಗ ಒಂದು ಇದು ರೇಸ್ ಹಸು ಇತ್ತಲ್ಲ, ಅದು ಕೊಟ್ಬಿಟ್ರ. ಅದು ಇನ್ನೊಂದು ಬಸ್ತಿವರಿ ಮಗಳೊಂದಿದ್ಲು, ಅದು ಫಲ ಆಗಿತ್ತು ದೊಡ್ಡ ಉದ್ದಪ್ಪನ. ಅದೊಂದು ಅದು ಕೊಟ್ಬಿಟ್ಟು ಹೆಣ್ಗಾರ ಹಾಕೈತೆ. ಈಗ ರೀಸೆಂಟ್ 1 ತಿಂಗಳು ಹೆಣ್ಗಾರ ಹಾಕೈತೆ. ಎಲ್ಲಿದೆ ಅದು? ಇಲ್ಲೇ ಮಂಡ್ಯದ ಹತ್ರ ಐತೆ. ಯಾರ ಹತ್ರ? ಯಾರ ಮನೆಯಲ್ಲಿ ಗೊತ್ತಿಲ್ಲ. ರೀಸೆಂಟ್ ಯಾರ ಮನೆ ಗೊತ್ತಿಲ್ಲ. ಅಲ್ಲಿ ಕೊಟ್ಟಿದ್ವಿ, ಮಂಡ್ಯ ಹತ್ರ ಕೊಟ್ಟಿದ್ವಿ. ತಮಿಳ್ನಾಡು ಕೊಟ್ಟಿದ್ವಿ, ತಮಿಳ್ನಾಡಿನ ಮಂಡ್ಯ ಬಂದಿದ್ವಿ. ಏಮಾದ್ರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಏಮಾದ್ರಿ ರೀಸೆಂಟ್ ಕೊಟ್ಟಾಗ ನಾವು ಇಲ್ಲಿ ಕೊಟ್ಟಿದ್ದು ವನ್ನೇಕನಹಳ್ಳಿಗೆ. ಅವ್ರು ಇಲ್ಲಿ ಕೊಟ್ಟವ್ರೆ ಗೊತ್ತಿಲ್ಲ. 2 ಗಾಡಿಗಳು ಕಟ್ತೀರಾ? ಗಾಡಿ ಕೆಲಸನೂ ಮಾಡ್ತವೆ, ಉಳಿ ಕೆಲಸ ಮಾಡ್ತವೆ. ಆಯ್ತು ಸರ್, ನಿಮ್ಮ ಮಾಹಿತಿಗೆ ವಂದನೆಗಳು, ಧನ್ಯವಾದಗಳು.